ಶಿವಮೊಗ್ಗದ KDB ಹಗರಣವನ್ನು KHB ಕಾಲೋನಿಯಲ್ಲಿ ಪತ್ರಕರ್ತ ಕಾಲೋನಿಯಲ್ಲಿ ಆಗಿರ್ತಕ್ಕಂಥ ನಕಲಿ ಪತ್ರಕರ್ತರನ್ನು ನೋಂದಾಯಿಸಿ ಸೈಟ್ ಪಡ್ಕೊಂಡ ವಿಷಯವನ್ನು, ಆನಂತರ ಟೋಲ್ ಗೇಟ್ ವಿಷಯವನ್ನು ಪ್ರಸ್ತಾವ ಮಾಡಿದ್ದೆ ನಾನು. ಅದಕ್ಕೆ ಸಮಜಾಯಿಷಿಯನ್ನು ಕೊಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೆ. ನನ್ನ ಪ್ರಶ್ನೆ ನೇರವಾಗಿದ್ದದ್ದು ಸಂಸದರು ಮತ್ತು ರಾಜ್ಯ ಅಧ್ಯಕ್ಷ BJP ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರಿಗೆ. ಅಲ್ಲೆಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರ ಹೆಸರನ್ನು ಪ್ರಸ್ತಾವ ಮಾಡಿರಲಿಲ್ಲ. ಒಂದು ಲೈನ್ ಅಪ್ರಿಷಿಯೇಷನ್ ಮಾಡಿದ್ರು ಅವರು, ಹೋರಾಟಗಾರರವರು. ಅವರು ಹೋರಾಟದ ವಿಷಯ ತಗೊಂಡ್ರೆ ರೈತರು ಬಡವರ ವಿಷಯ ತಗೋತಾರೆ ಅನ್ನೋಂಥ ಮಾತು, ಪ್ರಶಂಸೆಯ ಮಾತನ್ನೇ ಆಡಿದ್ದೆ. ಕುಟುಂಬದ ಬಗ್ಗೆ ಏನು ಮಾತಾಡಲಿಲ್ಲ. ಆದರೆ ಗಡಿಬಿಡಿಯಲ್ಲಿ ನನ್ನ ಪತ್ರಿಕಾಗೋಷ್ಠಿಯನ್ನು ಗಮನಿಸದೆ ಸನ್ಮಾನ್ಯ ರುದ್ರೇಗೌಡರು, ಗೆಳೆಯ ಹಾಲಪ್ಪನವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಪೂರ್ತಿ ದಾರಿ ತಪ್ಪಿಸುವಂಥ ಪತ್ರಿಕಾಗೋಷ್ಠಿ. ನಾನು ಎತ್ತಿದ ಪ್ರಶ್ನೆಗಳಿಗೆ ಎಲ್ಲಿಯೂ ಉತ್ತರವನ್ನು ಕೊಡಲಿಲ್ಲ ಅವರು. ಬದಲಾಗಿ ಯಡಿಯೂರಪ್ಪನವ್ರ ಬಗ್ಗೆ ಹೀಗೆ ಮಾತಾಡಿಬಿಟ್ಟಿದ್ದಾರೆ, ಅವ್ರ ಕುಟುಂಬದ ಬಗ್ಗೆ ಮಾತಾಡಿಬಿಟ್ಟಿದ್ದಾರೆ. ಕ್ಷಮೆ ಕೇಳಬೇಕು ಅವರು ಅನ್ನೋಂಥ ಪ್ರಸ್ತಾವವನ್ನು ಅವ್ರು ಮಾಡಿದ್ದಾರೆ. ಆ ಪ್ರೆಸ್ ಮೀಟ್ ನೋಡಿ ನನಗೆ ಆಶ್ಚರ್ಯದ ಜೊತೆ ಸ್ವಲ್ಪ ಖುಷಿನೂ ಆಯಿತು. ಕಾರಣ ಅಂತಂದರೆ ಕಳೆದ 10 ವರ್ಷಗಳಲ್ಲಿ ಎಂದೂ ಕೂಡ ಯಡಿಯೂರಪ್ಪನವರ ಪರವಾಗಿ ಮಾತನಾಡದಿದ್ದಂಥ ಹಾಲಪ್ಪನವರು ಮೊದಲನೇ ಬಾರಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ದಾರೆ, ಅವ್ರ ಪರವಾಗಿ. ಹಿಂದೆ ಯತ್ನಾಳ್ ಅವರಾಗಲಿ, CT ರವಿ ಅವರಾಗಲಿ, ಸನ್ಮಾನ್ಯ ಈಶ್ವರಪ್ಪನವರಾಗಲಿ ಅಪಾರ್ಥ ಬರೋ ರೀತಿ ಶೋಭಕ್ಕನ ಬಗ್ಗೆ ಮಾತಾಡೋದಾಗಲಿ, ಇಂಥ ಯಾವುದೇ ಸಂದರ್ಭದಲ್ಲೂ ಕೂಡ ಜೊತೆಗೆ ಯಡಿಯೂರಪ್ಪ ಸಂಕಷ್ಟದಲ್ಲಿ ಇದ್ದಾಗ ಈ ಜಿಲ್ಲೆಯ ಒಬ್ಬರೇ ಒಬ್ಬರು ಶಾಸಕರು ಸನ್ಮಾನ್ಯ ಯಡಿಯೂರಪ್ಪನವರ ಪರವಾಗಿ ನಿಲ್ಲಲಿಲ್ಲ, ಮಾತಾಡಿಲ್ಲ. ಸೊರಬದವ್ರು ಇರ್ಬೋದು, ಆಗ ಸಾಗರದ ಶಾಸಕರಾಗಿದ್ದಂಥ ಹಾಲಪ್ಪನವ್ರು ಇರ್ಬೋದು, ತೀರ್ಥಹಳ್ಳಿಯ ಜ್ಞಾನೇಂದ್ರ ಇರ್ಬೋದು, ಬಿಡಿ ಶಿವಮೊಗ್ಗದ ಈಶ್ವರಪ್ಪನವ್ರು ಯಾವತ್ತೂ ಅವ್ರ ವಿರುದ್ಧರಾಯಿತು. ಗ್ರಾಮಾಂತರದಲ್ಲಿ ಇರ್ಬೋದು, ಒಬ್ಬರು ಕೂಡ ಯಡಿಯೂರಪ್ಪನವರ ಪರ ಮಾತನಾಡಿದವರೇ ಅಲ್ಲ. ಅಂತ ಎಲ್ಲ ಸಂಕಷ್ಟದ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಪರವಾಗಿ ಧ್ವನಿ ಎತ್ತಿ ಮಾತಾಡಿದ್ದು ಕೇವಲ ಆಯನೂರು ಮಂಜುನಾಥ್ ಮಾತ್ರ. ಜೊತೆಗೆ ನಮ್ಮ ಹೊನ್ನಾಳಿ ತಾಲೂಕಿನ ರೇಣುಕಾಸ್ವಾಮಿ ಬಿಟ್ಟರೆ ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಮೇಲೆ ವಾಗ್ದಾಳಿಗಳು ನಡೆದಾಗ ಯಾರೂ ಮಾತಾಡಿಲ್ಲ. ಸಂತೋಷ ಅಂದರೆ ಮೊದಲನೇ ಬಾರಿ ಮಾತಾಡುವ ಉದಾರತೆಯನ್ನು ನಮ್ಮ ಸ್ನೇಹಿತರಾದಂಥ ಹಾಲಪ್ಪನವರು ಮೊದಲನೇ ಬಾರಿಗೆ ಮಾಡಿದ್ದಾರೆ. ಅದರ ಬಗ್ಗೆ ನನಗೆ ಸಂತೋಷ ಇದೆ. ಆದರೆ ಮಾಡಿದ್ರು ಬೇರೆಯವರು ಆಪಾದನೆ ಮಾಡಿದಾಗ ಉತ್ತರ ಕೊಡಲಿಲ್ಲ. ನಾನೇನು ಯಡಿಯೂರಪ್ಪನವ್ರ ಬಗ್ಗೆ ಮಾತೇ ಆಡಲಿಲ್ಲ, ಅವ್ರ ಕುಟುಂಬದ ಬಗ್ಗೆ ಮಾತಾಡಲಿಲ್ಲ. ನಾನು ಮಾಡಿದಂಥ ಭ್ರಷ್ಟಾಚಾರದ ಆರೋಪಗಳು ಏನಿತ್ತು ಸನ್ಮಾನ್ಯ ರಾಘವೇಂದ್ರ ಅವರ ಮೇಲೆ, ವಿಜಯೇಂದ್ರ ಅವರ ಮೇಲೆ, ಅದಕ್ಕೆ ಉತ್ತರಿಸದೆ ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಿ KDB ಪ್ರಸ್ತಾವ ಮಾಡಿದೆ, ಉತ್ತರ ಕೊಟ್ಟರು ಅವರು, ಕೊಡಲಿಲ್ಲ. ನಾನು ಬಂಗಾರಪ್ಪನವರ ಬಿಟ್ಟು ಬಂದೆ, ಯಾವತ್ತೂ ಅವ್ರ ಬಗ್ಗೆ ಮಾತನಾಡಲಿಲ್ಲ. ಆಯಂದ್ರು ಮಂಜಣ್ಣವರು ಮಾತಾಡಬಾರ್ದು, ಉಪದೇಶ ಮಾಡೋದು. ಯಾಕೆ ಮಧು ಬಂಗಾರಪ್ಪನವ್ರ ಬಗ್ಗೆ ಮಾತಾಡಲಿಲ್ವಾ ಹಾಲಪ್ಪನವರೇ? ಕುಮಾರ್ ಬಂಗಾರಪ್ಪನವ್ರ ಬಗ್ಗೆ ಮಾತಾಡಲಿಲ್ವಾ? ಬಂಗಾರಪ್ಪನವ್ರ ಬಗ್ಗೆ ನೀವು ಮಾತಾಡಲಿಲ್ಲ, ಅವರಿಬ್ಬರು ಮಕ್ಕಳ ಬಗ್ಗೆ ಮಾತಾಡಿದ್ರಿ ತಾನೇ. ಅದೇ ರೀತಿ ನಾನು ಮಕ್ಕಳ ಬಗ್ಗೆ ವಿಜೇಂದ್ರ ರಾಘವೇಂದ್ರ ಬಗ್ಗೆ ಮಾತನಾಡಿದ್ದೇನೆ, ಯಡಿಯೂರಪ್ಪನವ್ರ ಬಗ್ಗೆ ಅಲ್ವಲ್ಲ.
ನಿಮ್ಮದೇ ಶೈಲಿ, ನಿಮ್ಮದೇ ದಾಟಿ. ಮಕ್ಕಳನ್ನು ಪ್ರಶ್ನೆ ಮಾಡಿಬಿಟ್ರೆ ಕುಟುಂಬವನ್ನು ಪ್ರಶ್ನೆ ಮಾಡಿದಾಗ, ಯಡಿಯೂರಪ್ಪನವ್ರಿಗೆ ಟೀಕೆ ಮಾಡಿದಾಗ, ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯ ಏನಾದರೂ ಆ ಕುಟುಂಬದ ಬಗ್ಗೆ ಮಾತಾಡೋಕ್ಕಾಗತ್ತಾ? ಭಾಳ ಸಾಮಾನ್ಯ ಮನುಷ್ಯ ನಾನು. ಸನ್ಮಾನ್ಯ ರಾಘವೇಂದ್ರ ಕೂಡ ಹೇಳಿದ್ದಾರೆ, ನಮ್ಮ ಕುಟುಂಬದ ಬಗ್ಗೆ ಜಿಲ್ಲೆ ಜನತೆಗೆಲ್ಲ ಗೊತ್ತು. ಆಣೆ ಪ್ರಮಾಣ ಮಾಡೋಕ್ಕೂ ಕರೆದೇ ಓದ್ದೆ ನಾನೆಲ್ಲೋ ಆಣೆ ಮಾಡುವ ಬದಲಿ. ಎಲ್ಲಾದರೂ ಉಂಟೆ ರಾಜವಂಶ. ಅದು ಶಿವಮೊಗ್ಗ ನಗರದಲ್ಲೇ, ಶಿವಮೊಗ್ಗ ತಾಲೂಕಿನೊಳಗೇನೆ ಒಂದು 500-600 ಎಕರೆ ಇರ್ತಕ್ಕಂಥ ಭೂಮಾಲೀಕರವರು. ಭದ್ರಾವತಿ ತಾಲೂಕಿನಲ್ಲಿ 100 ಎಕರೆ ಇರ್ತಕ್ಕಂಥವ್ರು, ಶಿಕಾರಿಪುರ ತಾಲೂಕಲ್ಲಿ 100 ಎಕರೆ ಇರ್ತಕ್ಕಂಥವ್ರು, ಬೆಂಗಳೂರಿನಲ್ಲಿ 100 ಕೋಟಿ ಬೆಲೆ ಬಾಳುವಂಥ ಆಸ್ತಿ ಹೊಂದಿರತಕ್ಕಂಥವ್ರು, ಮೈಸೂರಿನಲ್ಲಿ ಹೊಂದಿರತಕ್ಕಂಥವ್ರು, ಬಹುಶಃ ವಿದೇಶಗಳಲ್ಲೂ ಇರಬಹುದೇನೋ ಅಂತ ಒಂದು ಶ್ರೀಮಂತ ರಾಜವಂಶದ ಬಗ್ಗೆ ನನ್ನಂಥ ಸಾಮಾನ್ಯ ಮಾತಾಡಕ್ಕೆ ಸಾಧ್ಯ ಇದೆಯಾ? ಟ್ರಸ್ಟ್ಗಳ ಹೆಸರಲ್ಲಿ 100 ಎಕರೆ, ಬೇನಾಮಿ ಹೆಸರಲ್ಲಿ 100 ಎಕರೆ, ಅಂಥ ಕುಟುಂಬದ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನನಗೆಲ್ಲಿದೆ? ನಾನು ಸಾಮಾನ್ಯ ಮನುಷ್ಯ. ನಾನು 1000 ಎಕರೆ ಮಾಲೀಕರು, 1000 ಕೋಟಿಯ ಒಡೆಯರ ಬಗ್ಗೆ ಮಾತಾಡಬೇಕಾ? ನಾನು ಇನ್ನೂ ಅರ್ಹತೆ ಭಾಳ ಗಳಿಸ್ಕೋಬೇಕು. ಹಾಗಾಗಿ ಅವ್ರ ಕುಟುಂಬದ ಬಗ್ಗೆ ಮಾತಾಡಿಲ್ಲ. BJPಯ ರಾಜ್ಯಾಧ್ಯಕ್ಷರ ಬಗ್ಗೆ, ಈ ಕ್ಷೇತ್ರದ MP ಬಗ್ಗೆ ನಾನು ಪ್ರಶ್ನೆಯನ್ನು ಕೇಳಿದ್ದೆ. KDB ನಾನು ಕೇಳಿದೆ, ಉತ್ತರ ಕೊಟ್ರ ನೀವು? KDBಲಿ ನಾನು ಸುಮ್ಮನೆ ಒಂದು ರೌಂಡ್ ಅಬೌಟ್ ಅಂತ ಒಂದು 4 ಎಕರೆ ಅಂತ ಹೇಳಿದ್ದೇನೆ. ಅಲ್ಲೇ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ, ಆದರೆ ದೂರದಲ್ಲಿ ಅಕ್ವೈರ್ ಮಾಡಿದ್ರು 3 ಎಕರೆ, 3 ಕಿಲೋಮೀಟರ್ ದೂರದಲ್ಲಿ. ಕರೆಕ್ಟಾಗಿ ಮಾಡಿರ್ತಕ್ಕಂಥದ್ದು 5 ಎಕರೆ 36 ಗುಂಟೆನ. ಐದು ಎಕರೆ 36 ಗುಂಟೆ, 34 ಗುಂಟೆ. ನಾನು ಯಾಕೆ ಕೇಳಿದೆ ಅಂದರೆ, ಸುತ್ತಲೂ ಇವ್ರದ್ದು ಒಂದು 30-35 ಎಕರೆ ಜಾಗ ಇದೆ. ಹಾಸ್ಪಿಟ್ಲ್ ಏನಿದೆ ಅದರ ಸುತ್ತಲೂ ಈ 5 ಎಕರೆ 34 ಗುಂಟೆ ವಶಪಡಿಸ್ಕೊಂಡ್ರಲ್ಲ, ಯಾವ ರೈತರದ್ದಿದು? ಅದನ್ನು ಹೇಳಿ MP ಅವರು ಅಂತ ಕರೆದೆ ನಾನು. ವಿಜಯೇಂದ್ರ ಅವ್ರ ಹೆಸರಿಗೆ ಅದು ರಿಜಿಸ್ಟರ್ ಆಗಿದೆ. ಸಹ್ಯಾದ್ರಿ ಡಯಾಗ್ನೋಸ್ಟಿಕ್ ಹಾಸ್ಪಿಟ್ಲ ಡೈರೆಕ್ಟ್ರು ವಿಜಯೇಂದ್ರ ಅವರು, ಅವ್ರ ಹೆಸರಿಗಾಗಿದೆ. ಯಾರದು ಮಾಡಿಕೊಟ್ಟವರು? ಅಕ್ವೈರ್ ಆಗಿದ್ದು ಯಾರ ಲ್ಯಾಂಡು ಅಂತ ಕೇಳಿದರೆ, ನಮ್ಮೂರು ರೈತರದ್ದಲ್ಲ, ಇಲ್ಲಿ ಬಾಳಿ ಬದುಕಿದವ್ರದ್ದಲ್ಲ, ಆಗಿರುವಂಥದ್ದು ಗದಗಿನವರು. ಗದಗಿನ ರೈತರ ಹೆಸರಿನಲ್ಲಿ ಇತ್ತಿಲ್ಲ ಪಾಪ. ಸಂಗಮೇಶ ಪರಪ್ಪ ಗದಗ, ಸನ್ ಆಫ್ ಪರಪ್ಪ ಶಿವಪ್ಪ ಗದಗ. ಇವ್ರ ಹೆಸರಿನಲ್ಲಿ 8 ಐಟಮ್ ಇತ್ತು, 8 ಪೀಸ್ಗಳು, ಎಲ್ಲ 12 ಗುಂಟೆ, 22 ಗುಂಟೆ, 1 ಎಕರೆ ಚಿಲ್ಲರೆ. ಯಾರಿವರು? ಈ ವ್ಯಕ್ತಿ ಯಾರು ಅಂತ ಕೇಳಿದೆ ನಾನು. ಗದಗದ ಸಂಗಮೇಶ ಪರಪ್ಪ ಗದಗ, ಇವರು ಯಾರಿವರು? ಆಶ್ಚರ್ಯ ಆಗ್ಬೋದು ನಿಮಗೆ. ರಾಘವೇಂದ್ರ ಅವರ ಹತ್ತಿರದ ಸಂಬಂಧಿ ಗದಗದವರು. ಅವರು ಇಲ್ಲಿ ಯಾವಾಗ ಜಮೀನು ಮಾಡಿದ್ರು ನಂಗೆ ಗೊತ್ತಿಲ್ಲ. ಅವರ ಶ್ರೀಮತಿಯರು ಸಹೋದರ. ಅವ್ರು ಯಾವಾಗ ಇಲ್ಲಿ ರೈತರಾದರು? ಹೋಗಲಿ, ಅಕ್ಕಪಕ್ಕದವ್ರದ್ದೆಲ್ಲ ನೀವು ಖರೀದಿ ಮಾಡಿದ್ರಿ, ಅದನ್ನು ನಿಮ್ಮ ಟ್ರಸ್ಟಿಗೆ ದಾನ ತಗೋಬೋದಾಗಿತ್ತು, ಖರೀದಿ ಮಾಡ್ಬೋದಾಗಿತ್ತು. ಅದನ್ಯಾಕೆ KDBಯಿಂದ ನಿಮ್ಮ ಕುಟುಂಬದ ಅವರ ಆಸ್ತಿಯನ್ನು, MP ಅವರ ಶ್ರೀಮತಿಯವರ ಸಹೋದರನ ಆಸ್ತಿಯನ್ನು ಅಷ್ಟೇ ಯಾಕೆ ಅಕ್ವೈರ್ ಮಾಡಿದ್ರಿ? ಬಾಕಿದೆಲ್ಲ ನೇರ ಖರೀದಿ ಯಾಕೆ ಮಾಡ್ಕೊಂಡ್ರಿ? ಇದು ಯಾವಾಗ ರೈತರು ಇವರು? ಇವ್ರು ಯಾವಾಗ ಇಲ್ಲಿ ಖರೀದಿ ಮಾಡಿದ್ರು? ತಮ್ಮದೇ
ಅಪ್ರತ್ಯಕ್ಷ ಭೂಮಿಯನ್ನು ತಾವೇ ಅಕ್ವೈರ್ ಮಾಡಿಸಿದ ಈ ತಂತ್ರಗಾರಿಕೆ ನನಗೆ ಅರ್ಥ ಆಗಿಲ್ಲ. ಅದಕ್ಕೆ ಕೇಳಿದೆ, ಅದು ಏನು ಹೇಳ್ರಿ ಅಂತ. ಅಲ್ಲಿ ಮೂಡೋದಾಗೆಲ್ಲ ಮುಖ್ಯಮಂತ್ರಿಗಳ ತಮ್ಮ ಏನೋ ಅದು ಇದು ರಗಳೆ ಇದೆಯಲ್ವಾ, ಕುಂಕುಮ ಹೆಂಡತಿ ತಮ್ಮ ಅಂತ. ಇದ್ಯಾರು ಹೆಂಡತಿ ತಮ್ಮ? ಇದನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ಹೇಳಲಿಲ್ಲ. ಹಾಲಪ್ಪನವ್ರು ಹೇಳಲಿಲ್ಲ, ಸಿದ್ದರಾಗೌಡರು ಹೇಳಲಿಲ್ಲ. ಆಶ್ಚರ್ಯ ಅದು. ನನ್ನ ಕುಟುಂಬದ ಸಂಬಂಧಪಟ್ಟ ಆಸ್ತಿಯನ್ನು ನಾನೇ KEDBಗೆ ಅಕ್ವೈರ್ ಮಾಡಿಸಿ ಅವ್ರಿಗೆ ಪರಿಹಾರ ಕೊಡಿಸಿ KEDBಯಿಂದ ನೀವು ತಗೊಂಡು, ಈ ಹೊಸ ಸೂತ್ರದ ಹಿಂದಿನ ರಹಸ್ಯ ಏನು ಅಂತೇಳಿ ನಾನು MP ಅವರಿಗೆ ಅದನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥ ವಿಜಯೇಂದ್ರ ಅವರು, BJP ರಾಜ್ಯಾಧ್ಯಕ್ಷರಿಗೆ, ಯಡಿಯೂರಪ್ಪ ಮಕ್ಕಳಿಗೆ ಕೇಳಿಲ್ಲ ನಾನು, ಈ ಜಿಲ್ಲೆಯ MP ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷನಿಗೆ ನಾನು ಈ ಪ್ರಶ್ನೆಯನ್ನು ಮಾಡಿದ್ದು. ಅದು ಯಡಿಯೂರಪ್ಪನವ್ರಿಗೆ ಬೈದಂಗ, ಟೀಕೆ ಮಾಡ್ದಂಗ. ನಾನೇನಾದರೂ ಕೂಡ ಇಲ್ಲೆಲ್ಲೋ ಬಸವಾಪುರದ ಹತ್ರ ಇರ್ತಕ್ಕಂಥ ಒಂದು 380 ಎಕರೆ ಜಾಗ ಟ್ರಸ್ಟ್ ಹೆಸರಲ್ಲಿ ಇದೆಯಲ್ಲ, ಅದು ಯಾರು ತಗೊಂಡಿದ್ದೀರಿ ಅಂತ ಕೇಳಿದೆ. ಇನ್ನು ಕೇಳಿಲ್ಲ ನಾನು. ಭದ್ರಾವತಿ ಹತ್ರ ಇದು ಜಂಕ್ಷನ್ ಹತ್ರ ಒಂದು 70 ಚಿಲ್ಲರೆ ಎಕರೆ ಇದೆ ಟ್ರಸ್ಟ್ ಹೆಸರಲ್ಲಿ, ಅದು ಯಾರಿದ್ದಾರೆ ಟ್ರಸ್ಟ್ನಾಗೆ ಅಂತ ನಾನೇನಾದ್ರು ಕೇಳಿದ್ನ? ಇಂಡಸ್ಟ್ರಿಯಲ್ ಎಸ್ಟೇಟ್ನಾಗ ಇದೆಯಲ್ಲ, ಅದು ಯಾರ್ದು ಅಂತ ಕೇಳಿದ್ನ? ಶಿಕಾರಿಪುರದಾಗಿದ್ದಾವಲ್ಲ, ನಿಮ್ದು ರಾಜವಂಶ ಪರಂಪರೆಯಿಂದ ಬಂದಿರತಕ್ಕಂಥ ಸಾವಿರಾರು ಎಕರೆಯ ಭೂ ಮಾಲೀಕರು ನಿಮ್ಮನ್ನು ಪ್ರಶ್ನೆ ಮಾಡುವಂಥ ಯೋಗ್ಯತೆ, ಅರ್ಹತೆ, ಆರ್ಥಿಕ ಶಕ್ತಿ ನನಗಿಲ್ಲ. ಹಾಗಾಗಿ ರಾಜವಂಶದ ಬಗ್ಗೆ ಮಾತಾಡಿದ್ರಿಂದ ಇವರಿಬ್ಬರು ಸಾಮಂತರಿಗೆ, ಅವರಿಬ್ಬರು ದಳಪತಿಗಳಿವರು, ಸಾಮಂತರು, ಹಾಲಪ್ಪನವರು, ಸಿದ್ದರಾಗೌಡರು. ಏನಿದು ಯಡಿಯೂರಪ್ಪನವ್ರ ಬಗ್ಗೆ ಟೀಕೆ ಮಾಡಿರೋ, ಕ್ಷಮೆ ಕೇಳಬೇಕು. ಓಕೆ, ಕ್ಷಮೆ ಕೇಳೋಣಂತೆ. ತಪ್ಪು ಮಾಡಿದ್ರೆ ಯಾಕೆ ಕೇಳಬೇಕು ನಾನು ಕ್ಷಮೆನಾ? ಯಡಿಯೂರಪ್ಪನವ್ರದ್ದು, ಅವರ ಕುಟುಂಬದ ಕ್ಷಮೆ ಯಾಕೆ ಕೇಳಬೇಕು? ಬೇರೆಯವರ ರೀತಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಉಪಮುಖ್ಯಮಂತ್ರಿ ಆಗಿದ್ದಾಗ ಯಾವುದಾದ್ರೂ ಟ್ರಾನ್ಸ್ಫರ್ ಹಗರಣಗಳನ್ನ ಮಾಡಿ ಅವ್ರಿಗೆ ಕೆಟ್ಟ ಹೆಸರು ತಗೊಂಬಂದ, ಅಥವಾ ಡಿನೋಟಿಫಿಕೇಶನ್ಗಳನ್ನ ಮಾಡಿಸಿ ಏನಾದರೂ ಹಣ ಮಾಡ್ಕೊಂಡು ಅವ್ರಿಗೆ ಕೆಟ್ಟ ಹೆಸರು ತಗೊಂಬಂದ, ಅಥವಾ ಏನಾದ್ರು ಫೋರ್ಜರಿ ಸೈನ್ಗಳನ್ನ ಮಾಡಿ ನಕಲಿ ಸಹಿ ಮಾಡಿ ಅವ್ರಿಗೆ ಜೈಲಿಗೆ ಹೋದ್ ನಾನು ಕಾರಣ? ಅದನ್ನ ಯಾವ ಕಾರಣಕ್ಕೆ ಕ್ಷಮೆ ಕೇಳಬೇಕು ನಾನು? ನನ್ನಿಂದ ಏನಾದರೂ ಬೇರೆಯವ್ರ ಥರ ಅಂದಿನ ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗುವಂಥರ ಯಾವ್ದಾರ ಪ್ರಕರಣ ಆಯ್ತಾ? ಯಾಕೆ ಕ್ಷಮೆ ಕೇಳಬೇಕು ನಾನು? ಯಡಿಯೂರಪ್ಪನವರು 2 ಬಾರಿ ಅಧಿಕಾರ ಕಳ್ಕೊಳ್ಳೋಕ್ಕೆ ನಾನು ಕಾರಣ ಆಗಿದ್ದೀನಾ? ನಾನು ಕಾರಣ ಆಗಿಲ್ಲ ಅಂತ ಕ್ಷಮೆ ಕೇಳಬೇಕಾ? ಪ್ರತಿಯೊಂದು ಹಂತದಲ್ಲಿ, ಅದು ಸನ್ಮಾನ್ಯ ಈಶ್ವರಪ್ಪನವರಿರಲಿ, ಯತ್ನಾಳವರಿರಲಿ, CT ರವಿ ಇರಲಿ, ಬೇರೆ ಯಾರೇ ಇದ್ದಾಗ ಕೂಡ ಅವರ ಪರ ಎದೆ ಕೊಟ್ಟು ನಿಂತು ಮಾತನಾಡಿದ್ದಕ್ಕಾಗಿ ಕ್ಷಮೆ ಕೇಳಬೇಕಾ? ಕ್ಷಮೆ ಕೇಳೋ ಪ್ರಶ್ನೆ ಬರೋದಿಲ್ಲ. ಕುಟುಂಬದ ಕ್ಷಮೆ ಕೇಳಬೇಕು. ಯಾಕೆ? ಆ ಕುಟುಂಬದ ಋಣ ಏನಾದರೂ ತಿಂದಿದ್ದೇನೆ ನಾನು? ಆ ರಾಜವಂಶದ ಯಾವುದೇ ಋಣ ತಿಂದಿಲ್ಲ. ಆ ವಂಶದ ಊಳಿಗ ಮಾನ್ಯ ವ್ಯಕ್ತಿನೂ ನಾನಲ್ಲ. ನನ್ನನ್ನು ಕ್ಷಮೆ ಕೇಳಿ ಅಂತ ಹೇಳುವಾಗ ನಿಮಗೆ ಬಹಳಷ್ಟು ಎಚ್ಚರಿಕೆ ಇರಬೇಕು. ಅದಕ್ಕೆ ಉತ್ತರಿಸೋದು ಬಿಟ್ಟುಬಿಟ್ಟು ಬೇರೆ ಎಲ್ಲ ಮಾತಾಡಿದರೆ ನೀವು ಅಪ್ರತ್ಯಕ್ಷ ಒಪ್ಕೊಂಡಂಗೆ ತಾನೇ ನಾನು ಹೇಳಿದ್ದೆ. ನೀವಿಬ್ಬರು ಶಾಸಕರು, ಒಬ್ಬರು ಮಾಜಿ ಮಂತ್ರಿ, ಇನ್ನೊಬ್ಬರು ಮಾಜಿ ಶಾಸಕರು, ಒಪ್ಕೊಂಡಿದ್ದೀರಿ. ಒಬ್ಬ ರುದ್ರೇಗೌಡರು ಒಳ್ಳೆ ಮನುಷ್ಯ. ಅದು ಯಾಕೆ ಪ್ರತಿ ಸಾರಿ ನನ್ನ ಸ್ಟೇಟ್ಮೆಂಟೇ ಓದ್ದೇ ಬಂದು ಪ್ರೆಸ್ಮೆಂಟ್ ಮಾಡ್ತಾರೆ ಗೊತ್ತಿಲ್ಲ. ಅವರಿಂದ ಬೆಳೆದು ಅವರು ಬೆಳೆಸಿ ಅದಕ್ಕೆ ಬೇರೆ ಟೈಮ್ನಾಗ ಉತ್ತರ ಕೊಡ್ತೀನಿ. ಹೆಂಗೆ ಬೆಳೆದೆ, ಹೆಂಗೆ ಬೆಳೆಸಿದ್ರು, ಹೆಂಗೆ ಆಯಿತು, ಅದಕ್ಕೆ ಬೇರೆ ಕೊಡೋಣ ಅಂತ ಅದಕ್ಕೆ ಬೇರೆದೇ ಉತ್ತರ ಇದೆ. ನನ್ನನ್ನು ಯಾರೋ ಯಾವುದೋ ಪಂಚಾಯಿತಿಯ ಸದಸ್ಯನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಬಂದು ಪಾರ್ಲಿಮೆಂಟ್ಗೆ ಬಿಟ್ಟಿಲ್ಲ. ನನ್ನ ರಕ್ತವನ್ನು ಬೆವರು ಮಾಡಿ ಈ ಜಿಲ್ಲೆಯಲ್ಲಿ ಹೋರಾಟಗಳನ್ನ ಮಾಡಿ ಜೈಲುವಾಸಿಗಳನ್ನು
ಲಾಟೆ ಏಟುಗಳನ್ನ ತಿಂದು ಬೆಳೆದು ಬಂದಿರತಕ್ಕಂಥವನು ಅವರ ಸಹಕಾರ ಇದೆ. ಸನ್ಮಾನ್ಯ ಯಡಿಯೂರಪ್ಪನವ್ರ ಸಹಕಾರ ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೂ ನಾಯಕರು, ಅವ್ರನ್ನ ಒಪ್ಪಿದ್ದೇನೆ. ಹಾಗಂತ ಅವರೇ ಬೆಳೆಸಿದ್ರು, ಅವರಿಂದನೇ ಬೆಳೆದೆ. ಅರ್ಧ ಸತ್ಯ. ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೇ ಜೈಲುವಾಸಗಳನ್ನ ನೋಡಿದಂತಂದು 31 ಹೋರಾಟದ ಕೇಸ್ ಹಾಕಿಸ್ಕೊಂಡು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೂ ಅಷ್ಟು ಕೇಸ್ಗಳಿಲ್ಲ. 30 ದಿನ ಸಜಾ ಅನುಭವಿಸಿದ ನನ್ನ ವಿದ್ಯಾರ್ಥಿ ಜೀವನದೊಳಗೆ. ಇವತ್ತೇನು ಬಹಳ ಕಠಿಣವಾದ ಜೈಲು ಅಂತ ದರ್ಶನ್ದು ಪ್ರಚಾರ ನಡೆಯುತ್ತೆ. ಆ ಬಳ್ಳಾರಿ ಜೈಲಲ್ಲಿ 9 ತಿಂಗಳಿದ್ದವನು ನಾನು. ಗುಲ್ಬರ್ಗ ಸೆಂಟ್ರಲ್ ಜೈಲು, ಬೆಂಗಳೂರು ಸೆಂಟ್ರಲ್ ಜೈಲು ಇದ್ದವನು. ಯಾವತ್ತದು ರಾಜಕಾರಣಕ್ಕೆ ಬಂದಿರಲಿಲ್ಲ, ಇನ್ನು ಯಡಿಯೂರಪ್ಪನವರು ಶಾಸಕರಾಗಿರಲಿಲ್ಲ. ಹೋರಾಟದ ಕೊಡುಗೆ ನಂದು ಇದೆ. ಸಹಕಾರ ಕೊಟ್ಟಿಲ್ವಾ? ಸನ್ಮಾನ್ಯ ಯಡಿಯೂರಪ್ಪನವರು ಸಹಕಾರ ಕೊಟ್ಟಿದ್ದಾರೆ, ಅವರ ನಾಯಕತ್ವವನ್ನು ಒಪ್ಪಿದ್ದಾರೆ. ಅಷ್ಟರ ಮಟ್ಟಿಗೆ ನಮ್ಗೆ ಅವ್ರ ಬಗ್ಗೆ ಗೌರವ ಇದೆ ಹೋರಾಟಗಾರರು ಅಂತ. ಅದಕ್ಕೆ ಅವರೇ ಬೆಳೆಸಿಬಿಟ್ರು ಅಂದರೆ ಬಾಕಿಯರ ಯಾರಿಗೋ ಕರ್ಕೊಂಬಂದು ಬಿಟ್ರಲ್ಲ, ಪಂಚಾಯಿತಿಯಿಂದ ನೇರವಾಗಿ ಪಾರ್ಲಿಮೆಂಟ್ಗೆ ಹಂಗೆ ನಾನು ಕರ್ಕೊಂಬಂದು ಬಿಟ್ಟಿದ್ರೆ ಹೌದು ಅನ್ಬೋದು. ಅದ್ರ ಬಗ್ಗೆ ವಿವರವಾಗಿ ಹೇಗೆ ಬೆಳೆದೆ, ನಮ್ಮ ರೆಂಬೆ ಕೊಂಬೆಗಳು ಹೇಗೆ ಕಟಿಂಗ್ ಆದವು, ಪಾರ್ಲಿಮೆಂಟ್ ಸ್ಥಾನವನ್ನು ನನ್ನ ಕೈಯಿಂದ ಕಸ್ಕೋಬೇಕಾದ್ರೆ ರುದ್ರೇಗೌಡ್ರನ್ನ ಹೆಂಗೆ ಮುಂದೆ ತಗೊಂಬಂದು ನನ್ನ ಎದುರಿಗೆ ಇಟ್ಟರು, ರುದ್ರೇಗೌಡರು ಕ್ಯಾಂಡಿಡೇಟ್ ಅಂತ ಹೆಂಗೆ ಅನೌನ್ಸ್ ಮಾಡಿದ್ರು, ರುದ್ರೇಗೌಡ್ರಿಗೂ ಕೈ ಕೊಟ್ಟು ಹೆಂಗೆ ರಾಘವೇಂದ್ರನ್ ತಂದರು ಎಲ್ಲ ಹೇಳೋಣಂತೆ. ಅವ್ರು ರುದ್ರೇಗೌಡ್ರನ್ನೇ ಕೂರಿಸ್ಕೊಳ್ಳೋಣ ಪಕ್ಕದಾಗೆ ಅವರೇ ಹೇಳಿದ್ದಾರೆ, ಅವರು ಬೆಳೆಸಿದವರು ಅಂತ. ರುದ್ರೇಗೌಡ್ರಿಗೆ ಎಲ್ಲ ಗೊತ್ತಿದೆ, ಎಲ್ಲ ಗೊತ್ತು. ಅದಕ್ಕೆ ಬೇರೆ ಎಪಿಸೋಡ್ ಅದು ಭಾಳ ಆಗುತ್ತೆ. ಅದು ಬರೋದು ಕೈಯಾಗಿ ಕೊಟ್ಟು ಬಿಡ್ತೀನಿ, ಆಮೇಲೆ ನೀವು ಎಷ್ಟು ಬರ್ಕಂತೀರೋ ಬರ್ಕ. ಆ ಥರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೆ ಜನರ ಮಧ್ಯೆ ಏನೋ ಯಡಿಯೂರಪ್ಪನವ್ರಿಗೆ ಅಂದ್ಬಿಟ್ಟಿದ್ದೀನಿ ಅಂತ ನಾನು ಅಂದಿಲ್ಲ, ಟೀಕೆ ಮಾಡಿಲ್ಲ. ಬಹುಶಃ ಇವರಿಬ್ಬರು ಮನಸ್ಸಿನಲ್ಲಿದೆ ಯಡಿಯೂರಪ್ಪನವ್ರು ನೇರ ಟೀಕೆ ಮಾಡಲಿ ಅಂತ ಉದ್ದೇಶದಿಂದ ನನ್ನ ಕೆಣಕ್ತದಾರ. ಈ ಕೆಲವೊಮ್ಮೆ ಸಭೆ ಚೆನ್ನಾಗಿ ನಡೀತಾ ಇರುತ್ತೆ, ಅಲ್ಲಿ ಯಾರೋ ಒಬ್ಬನಿಗೆ ಅನ್ನಿಸ್ತಾ ಇರುತ್ತೆ ಸಭೆಯಲ್ಲಿ ಗಲಾಟೆ ಆಗಬೇಕು ಅಂತ. ಅದಕ್ಕೆ ಶಾಂತವಾಗಿ ಸಭೆ ಇದ್ರು ಆಗಲ್ಲ, ಮಧ್ಯೆ ಹೋಗಿ ಯಾರು ಗಲಾಟೆ ಮಾಡಬಾರ್ದು, ಶಾಂತವಾಗಿರಬೇಕು, ಯಾರು ದೊಂಬಿ ಮಾಡಬಾರ್ದು, ಗಲಾಟೆ ಮಾಡಬಾರ್ದು ಅಂತ ಇರ್ತಾನೆ. ಆವಾಗ ಅನಿಸುತ್ತೆ ಅವ್ರ ಚೇಲಗಳಿಗೆ ಇದು ಇನ್ಸ್ಟ್ರಕ್ಷನ್ ಗಲಾಟೆ ಮಾಡು ಅಂತ. ಆ ಥರದ ತಂತ್ರಗಾರಿಕೆಯನ್ನು ಮಾಡಿದ್ರೆ ನಮ್ಮ ಹಾಲಪ್ಪ ನಿಸ್ಸೀಮರು ರುದ್ರೇಗೌಡರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅನಗತ್ಯವಾಗಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ಟೀಕೆ ಮಾಡೋದಿಲ್ಲ. ಹೋರಾಟಗಾರರಿಗೆ ಅವ್ರ ಬಗ್ಗೆ ಗೌರವ ಇದೆ, ನನಗೆ ಅವ್ರ ಬಗ್ಗೆ ಗೌರವ ಇದೆ ಅನ್ನೋ ಕಾರಣಕ್ಕೆ ನಾನು ಮಾತಾಡಬಾರ್ದಾ? ರೀ, ಸನ್ಮಾನ್ಯ ಮೋದಿಯವ್ರ ಬಗ್ಗೆ ಮಾತಾಡ್ಬೋದು, ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ಬೋದು, ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದು, ಮೈಸೂರು ಮಹಾರಾಜರ ಬಗ್ಗೆ ಮಾತಾಡ್ಬೋದು. ಈಗ ಗೆದ್ದುಬಿಟ್ಟಾರವರು. ನಮ್ಮೂರಿನ ರಾಜವಂಶದ ಬಗ್ಗೆ ಮಾತಾಡ್ಬಿಟ್ರೆ ನನ್ನಂತ ಯಕಶ್ಚಿತ್ತು ಮನುಷ್ಯ ಎಷ್ಟು ಸಿಟ್ಟು ಬರುತ್ತೆ ನಮಗೆ. ಈಗಲೂ ಪ್ರಶ್ನೆ ಮಾಡ್ತಾ ಇದ್ದೇನೆ, ಒಂದೇ ಒಂದು ಹೆಸರು ಹೇಳಿದ್ದೀನಿ, ಯಾರಪ್ಪ ಇದು? ಸಿದ್ದರಾಮಯ್ಯನವರ ಹೆಂಡತಿಯ ಸಹೋದರನಿಗೆ ಕೊಟ್ಟದ್ದು ತಗೊಂಡಿದ್ದು ಅಪರಾಧ ಆಗ್ಬೋದಾದರೆ ನಮ್ಮ MP ಹೆಂಡತಿ ತಮ್ಮಂದ್ರಿಗೂ ಸಹೋದರಿಗೂ ಕೊಟ್ಟು ತಗೊಂಡಿದ್ದು ಅಪರಾಧ ಆಗಲ್ವಾ ಅನ್ನೋ ಒಂದು ಸಹಜ ಪ್ರಶ್ನೆ ನನಗೆ. ಹೆಚ್ಚು ವಿದ್ಯಾವಂತ ಅಲ್ಲ ನಾನು. ಅದಕ್ಕೆ ಕೇಳಿದೆ, ಏನಿದು ಹೇಳ್ರಿ ಅಂತ. ನಿಮ್ಮ ಆಸ್ತಿ ನೀವೇ ಅಕ್ವೈರಿಂಗ್ ಮಾಡಿಸ್ಕೊಂಡ್ರಿ, ನಂಗೆ ಗೊತ್ತಾಗಲಿಲ್ಲ. ದಾಖಲೆ ಇಟ್ಕೊಂಡು ಹೇಳ್ತದೆ ನನಗೆ. ಅವ್ರು ಯಾವುದೇ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ನಾನು ಮೇಲ್ಪದರದಲ್ಲಿ ಹೇಳ್ತೀನಿ, ಹಿಂಗೆ ಆಗಿದೆಯಪ್ಪ, ಎಡು ಬಿದ್ದಿರಿ ನೀವು, ಎಲ್ಲಿ ಎಡು ಬಿದ್ದೆ ತೋರಿಸೋ ಅಕ್ಕಲ್ಲೂ ತೋರಿಸ್ತೀನಿ, ಬಿದ್ದಿರೋ ಜಾಗನೂ ತೋರಿಸ್ತೀನಿ. ದಾಖಲೆನೇ ಹೇಳ್ತಾ ಇರೋದು, ನಿಮಗೂ ಕೊಟ್ಬಿಡ್ತೀನಿ ಕಾಪಿನ KED ಬಿರ್ದು. ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ. ಈ ಒಂದು ಯಕ್ಷ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಎರಡನೇದು, ತಮಗೆ ಗೊತ್ತಿದೆ ಪತ್ರಕರ್ತ ಕಾಲೋನಿಯೊಳಗೆ ಬೇನಾಮಿ ಅವರ ಮನೇಲಿ ಕೆಲಸ ಮಾಡೋರಿಗೆ ಸೈಟ್ಗಳು ಹಂಚಿಕೆ ಆಗಲಿಲ್ವಾ? ತಾವೇ ಹೇಳಿ. ನಾನು ತಪ್ಪಾದರೆ ಹಂಚಿಕೆ ಆಗಿಲ್ಲ ಅಂತ ತಾವು ಹೇಳಿದರೆ ಹಂಗೆ ವಿತ್ಡ್ರಾ ಮಾಡ್ಕೊತೀನಿ ಮಾತು. ಅಲ್ಲಿಂದ ಅದು ಯಾರಿಗೆ ವರ್ಗಾವಣೆ ಆಯಿತು ಹೇಳಿ ಅಂತ ಕೇಳಿದ್ದೇನೆ. ಪತ್ರಕರ್ತರ ಹೆಸರಿನೊಳಗೆ ಕೂಡ ನೀವು ನಕಲಿ ಪತ್ರಕರ್ತನ ಸೃಷ್ಟಿ ಮಾಡಿಬಿಟ್ರಲ್ಲ, ಅದನ್ನು ತಮ್ಮವ್ರಿಗೆ ಯಾರಿಗೋ ಬರೆಸ್ಕೊಂಡ್ರಲ್ಲ, ಅದು ಯಾರಿಗೆ ಅಂತ ಕೇಳಿದೆ. ತಪ್ಪ? ಅವ್ರು ಬರೆಸ್ಕೊಂಡಿರ್ತಕ್ಕಂಥ ನಿಜವಾಗ್ಲೂ ಪತ್ರಕರ್ತರಾದರೆ ಹ್ಯಾಟ್ಸ್ ಆಫ್, ಗೌರವ ಇದೆ ನನಗೆ.
ಅವ್ರು ಮಾಧ್ಯಮದಲ್ಲಿ ಕೆಲಸ ಮಾಡೋದಿರಲಿ, ಪೇಪರ್ ಓದಿದಾರೋ ಇಲ್ಲ ಗೊತ್ತಿಲ್ಲ, ಅವರು ಅಂತಂಥವ್ರ ಹೆಸರಿಗೆ ಮಾಡಿದ್ದಾರೆ. ಅದಕ್ಕೆ ಉತ್ತರ ಯಾಕೆ ಕೊಡ್ತಾ ಇಲ್ಲ? ಇದಕ್ಕೆ ನಾನು ಟೋಲ್ ಗೇಟಿಂದ ಹೇಳಿದೆ, ಅಲ್ಲಪ್ಪ ಆಗಿದ್ದು ನಿಮ್ಮ ಕಾಲದಲ್ಲಿ, ನಿಮ್ಮ ಕಡೆಯಿಂದ ಆಗಿದೆ, ನಿಮ್ಮದೇ ಒಳ ಒಪ್ಪಂದಗಳಿದ್ದಾವೆ, ಈಗ ಪ್ರತಿಭಟನೆ ಮಾಡ್ತಿರಲ್ಲ ಅಂದರೆ ಆಣೆ ಮಾಡೋಣ ಬನ್ನಿ. ಇದೊಂಥರ ಖಾಯಿಲೆ ಇತ್ತೀಚೆಗೆ ರಾಜಕಾರಣದಲ್ಲಿ, ಪ್ರಮಾಣ ಮಾಡೋಣ ಬನ್ನಿ, ಆಣೆ ಮಾಡೋಣ ಬನ್ನಿ. ರಾಘವೇಂದ್ರ ಆಣೆ ಮಾಡೋಕ್ಕೆ ಕರೆದಿದ್ದಾರೆ. ನನಗೆ ಹೇಳಿ ಹಾಸ್ಯ ಕೇಳಿದ್ರೆ ದೇವರಾಣೆ ಆಣೆ ಮೇಲೆ ನಂಬಿಕೆ ಇಲ್ಲ ನನಗೆ. ಆದರೂ ಆಹ್ವಾನ ಕೊಟ್ಟಿದ್ದಾರೆ. ಅದೊಂದಕ್ಕೆ ಬರಬೇಕು ರಾಘವೇಂದ್ರ ಅವರೇ, ಅಥವಾ ನೀವು ಎಲ್ಲೂ ಭ್ರಷ್ಟಾಚಾರವನ್ನೇ ಮಾಡಿಲ್ಲ ನೀವು ಅಂತ ಒಟ್ಟು ವಿಷಯದ ಬಗ್ಗೆ ಮಾತಾಡೋಣ. ಬರ್ತೀರಾ? ನೀವು ನಿಮ್ಮ ಅವಧಿಯಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ, ಭ್ರಷ್ಟಾಚಾರದ ಹಣ ಸಂಪಾದನೆ ಮಾಡಿಲ್ಲ, ವರ್ಗಾವಣೆ ನೇಮಕಾತಿಗಳನ್ನ ಮಾಡಿಲ್ಲ, ಬೇನಾಮಿ ಆಸ್ತಿಗಳು ಮಾಡಿಲ್ಲ ಅಂತ ನೀವು ಆಣೆ ಮಾಡಿ, ನಾನು ಬರ್ತೀನಿ, ನೀವು ಮಾಡಿದ್ದೀರ ಅಂತ ಹೇಳಿ ಬರ್ತೀನಿ. ಬರ್ರಿ, ಧೈರ್ಯ ಇದೆಯೋ? ಬಿಕಾಸ್ ಯಾವ ದೇವ್ರು ಹೇಳ್ತೀರೋ ಆ ದೇವರಿಗೆ ಬಂದು ಅಷ್ಟು ದಾಖಲೆ ಇಟ್ಟೆ ಹೇಳ್ಬಂದ್ಬಿಡ್ತೀನಿ, ನೋಡಪ್ಪ ನಾನು ನೋಡಿರೋ ದಾಖಲೆ ಇವೇನೇ ಮಾಡಿದೆ. ಆಣೆನ ಬರೀ ಒಂದು ಟೋಲ್ ಗೇಟ್ಗೆ ಯಾಕೆ ಕರಿತೀರ? ಅದನ್ನು ಸೇರಿಸಿ ಬೇರೆದು ಮಾಡೋಣ ಬನ್ನಿ. ಆಹ್ವಾನ ಇದೆ, ಆಹ್ವಾನ. ಇದನ್ನು ಸ್ಪಷ್ಟೀಕರಿಸೋಕ್ಕೋಸ್ಕರನೇ ಬಂದಿದ್ದೇನೆ ಇವತ್ತು. ಭ್ರಷ್ಟಾಚಾರ ಆಗಿದೆ. ಸನ್ಮಾನ್ಯ ರುದ್ರೇಗೌಡ್ರೆ, ಹಾಲಪ್ಪನವರೇ, ನೀವು ಅವ್ರ ವಕ್ತಾರರಾಗಿ ಬಂದಿದ್ದೀರಾ. ನಾನು ಯಾರೋ ಕಾಂಗ್ರೆಸ್ನ ನಾಯಕನ ಓಲೈಸಕ್ಕೆ ಮಾಡಿದ್ದಲ್ಲ, ನೀವು ಮಾಡಿದ್ದು ಯಡಿಯೂರಪ್ಪನವ್ರನ್ನ ಓಲೈಸಕ್ಕೆ. ನೀವು ಹೇಳಿ, ಇವರಿಬ್ಬರಿಗೂ ಯಡಿಯೂರಪ್ಪನವರ ಮಕ್ಕಳಾದಂಥ ರಾಘವೇಂದ್ರ ವಿಜಯರ ಬಗ್ಗೆ ಇವರಿಬ್ಬರಿಗೂ ಎಷ್ಟು ಸದಾಭಿಪ್ರಾಯ ಇದೆ ಅಂತ ನನಗೆ ವ್ಯಕ್ತಿಗತವಾಗಿ ಗೊತ್ತಿದೆ. ಸದಾಭಿಪ್ರಾಯ ಇದೆ ಇವರಿಬ್ಬರಿಗೆ. ಯಡಿಯೂರಪ್ಪನವ್ರ ಬಗ್ಗೆ ಅತ್ಯಂತ ಗೌರವ ಇದೆ, ಇವರಿಬ್ಬರ ಬಗ್ಗೆ ಸದಾಭಿಪ್ರಾಯ ಇದೆ. ಅದನ್ನು ಖಾಸಗಿಯಾಗಿ ಭಾಳ ಸರಿ ಹಂಚಿಕೊಂಡಿದ್ದಾರೆ. ಯಾಕೆ ಈ ಥರದ ಹಿಪೋಕ್ರಾಟಿಕ್ ಬಿಹೇವಿಯರ್ ನಿಮ್ಮದು? ನೇರ ಮಾತನಾಡಿದ್ದೇನೆ, ನೇರ ಹೇಳಿದ್ದೇನೆ, ಇವು ಮೂರಕ್ಕೂ ಪ್ರಸ್ತಾವ ಮಾಡಿದ್ದೇನೆ. ನೀವು ಉತ್ತರ ಕೊಡಿ. ನಾನು ಹೇಳ್ಕೊಂಡು ಹೋದೆ, ಈಗ ಸಾವಿರಾರು ಎಕರೆ ಮಾಲೀಕರು ನೀವು ಟ್ರಸ್ಟ್ಗಳ ಹೆಸರಲ್ಲಿದೆ ಇಲ್ಲ ಅಲ್ವೋ? ಹಾಗಾಗಿ ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ನಾನು ಮಾತಾಡಲ್ಲ. ಅದನ್ನೇ ನಾನು ಹೇಳಿದ್ದು. ನಾನು ನೇರ, ನಮ್ಮ ಸುವರ್ಣ ಟಿ ನೇರ ನಿಟ್ಟ ನಿರಂತರ ಅಂತಾರೆ, ಹಂಗೆ ಹೇಳಿದ್ದೀನಿ. ಅವ್ರೇನು ಮಾಡಿದ್ದಾರೆ? ಅದಕ್ಕೆ ಉತ್ತರನೇ ಕೊಡಲಿಲ್ಲ. ಅವರು ಉತ್ತರನೇ ಕೊಡಲಿಲ್ಲ. ಅದೇ ಬಿಟ್ಟಾಗಿ ಆಂಜನೇಯ ಮಂಜುನಾಥ್ ಹಿರಿಯರು ಅವ್ರು ಹೆಂಗೆ ತಿರುಗಿದ್ದಾರೆ. ಆ ಪದ ಹೇಳಿದ್ದು ರುದ್ರೇಗೌಡರು. ಆಲಪ್ಪಲ್ಲ, ನಾನು ನೋಡಿದೆ ಅವರ ಹೇಳಿಕೆನ. ತಿರುಗಿಸ್ತಾರೆ ಅಂದರೆ ತಿರುಗಿಸ್ತಾ ಇಲ್ರಿ, ಕೈಲಿ ಹಿಡ್ಕೊಂಬಂದಿದ್ದೀನಿ. ನಿಮ್ಮ ಹತ್ರನೇ ಇದೆಯಲ್ಲಪ್ಪ, ನೀವು ಹೆಂಗೋ ಅಸೋಸಿಯೇಷನು, ನಮ್ಮ ಪತ್ರಕರ್ತ ಸಂಘ ನಿಮ್ಮ ಹತ್ರನೇ ಇದೆಯಲ್ಲ. ಆ ಹುಡುಕೋ ಕಾಲ ನಿನಗೆ ಯಾರ್ಯಾರು ಪತ್ರಕರ್ತರು ಸೈಟ್ ಅಂಜೂರಾಗಿದೆ, ಯಾರು ಅಲ್ಲ ಅಂತ ತಮಗೆ ಗೊತ್ತಿದ್ದಿಲ್ಲ. ಅದನ್ಯಾಕೆ ತಾವು ಬರಿತಾ ಇಲ್ಲ? ನನಗೆ ಪ್ರಶ್ನೆ ಕೇಳೋ ಬದಲಿ ತಮ್ಮ ಹತ್ರ ಇರೋ ದಾಖಲೆ ಯಾಕೆ ನೀವು ಹೊರಗೆ ಹಾಕ್ತಾ ಇಲ್ಲ? ನಾನು ತಪ್ಪಾಗಿದ್ರೆ ನಮ್ಮ ಹತ್ರ ಪಟ್ಟಿ ಇದೆ. ಆಂಜನೇಯ ಮಂಜುನಾಥ್ ಅವರೇ, ನಮ್ಮ ಪತ್ರಿಕಾ ಆಲಯಕ್ಕೆ ಒಂದು ಸುಳ್ಳು ಹೇಳ್ತಾ ಇದ್ದೀರಾ ನೀವು ಅಂತ ಪ್ರಕಟಿಸ್ಬೋದಲ್ಲ. ಕ್ಷಮೆ ಕೇಳ್ಬಿಡ್ತೀನಿ ಅವಾಗ. ನೀವ್ಯಾಕೆ ಪಾಪ ಅವ್ರ ರಕ್ಷಣೆ ಮಾಡ್ತಾ ಇದ್ದೀರಿ? ನೀವು ಅಷ್ಟೊಂದು ಸೌಹೃದತೆ ಬೇಡ. ಹಾಲಪ್ಪನವ್ರಿಗೂ ಗೊತ್ತಿದೆ, ರುದ್ರೇಗೌಡರಿಗೂ ಗೊತ್ತಿದೆ.